ನಮಸ್ಕಾರ. 26 ಜನವರಿ ಅಂದರೆ ಭಾರತದ ಗಣತಂತ್ರ ದಿವಸದ ಗಣರಾಜ್ಯೋತ್ಸವದ ಶುಭಾಶಯಗಳು. ಇದೊಂದು ರಾಷ್ಟ್ರೀಯ ಹಬ್ಬ. ಪ್ರತಿಯೊಂದು ರಾಜ್ಯವು ಪ್ರತಿಯೊಬ್ಬ ಜನಸಾಮಾನ್ಯನು ಕೂಡ ಅತ್ಯಂತ ಸಂಭ್ರಮದಿಂದ ಆಚರಿಸುವ ಉತ್ಸವ. ಈ ಗಣರಾಜ್ಯೋತ್ಸವದ ಒಂದಷ್ಟು ಸಂಗತಿಗಳನ್ನು ತಿಳ್ಕೊಳ್ಳುವಂಥದ್ದು ಬಹಳ ಮುಖ್ಯ. ಆದರೆ ಅದೇ ಹೊತ್ತಿಗೆ ಇಂಥ ಒಂದು ರಾಷ್ಟ್ರೀಯ ಉತ್ಸವದ ಸಂದರ್ಭದಲ್ಲಿಯೂ ಕೂಡ ಕೆಲವು ರಾಜ್ಯಗಳು, ಅದರಲ್ಲೂ ಕರ್ನಾಟಕ, ಕ್ಷುಲ್ಲಕ ರಾಜಕಾರಣವನ್ನು ಮಾಡೋದನ್ನು ನಾವು ಕಂಡಿದ್ದೇವೆ. ಈ ಬಾರಿ ಅದು ವಿಪರೀತ ಅನ್ನುವಷ್ಟರ ಮಟ್ಟಿಗೆ ಆ ರಾಜಕಾರಣ ನಡೆದಿರುವುದು ಬಹಳ ಬೇಸರದ ಸಂಗತಿ. ಏನಿದು ರಾಜಕಾರಣ, ಏನಿದು ಗಣರಾಜ್ಯೋತ್ಸವ, ಎಲ್ಲವನ್ನು ತಿಳಿದುಕೊಳ್ಳೋಣ. 26 ಜನವರಿ 1950 ಸ್ವಾತಂತ್ರ್ಯ ನಮಗೆ 17 ಆಗಸ್ಟ್ 1947ಕ್ಕೆ ಸಿಕ್ಕಿರುತ್ತೆ. ಆದರೆ ಭಾರತಕ್ಕೆ ತನ್ನದೇ ಆದಂಥ ಕಾನೂನು ನಿರ್ಮಾಣಗೊಂಡಿರುವುದಿಲ್ಲ. ತನ್ನ ನೆಲವನ್ನು ಗವರ್ನ್ ಮಾಡುವಂಥ ಒಂದು ಸಂವಿಧಾನದ ಅನಿವಾರ್ಯತೆ ಇರುತ್ತೆ. ಹಾಗಾಗಿಯೇ ಆಗಸ್ಟ್ 1947ಕ್ಕೆ ಒಂದು ಸಂವಿಧಾನ ಕರಡು ರಚನಾ ಸಮಿತಿ ನಿರ್ಮಾಣ ಆಗುತ್ತೆ. ಡಾಕ್ಟರ್ BR ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಈ ಸಮಿತಿ ರಚನೆಯಾಗಿ ಸುಮಾರು 2 ವರ್ಷ 11 ತಿಂಗಳುಗಳ ಕಾಲ ಸಂವಿಧಾನ ರಚನೆಯಲ್ಲಿ ತೊಡಗಿಸಿಕೊಳ್ಳುತ್ತೆ. 26 ನವೆಂಬರ್ 1949 ನಮ್ಮ ಸಂವಿಧಾನ ಅನ್ನುವಂಥದ್ದು ರೂಪು ಪಡೆಯುತ್ತೆ. ಆದರೆ ಐತಿಹಾಸಿಕ ಕಾರಣವನ್ನು ಕೊಟ್ಟು, ಅಂದರೆ 1930ಕ್ಕೆ ರಾವಿ ನದಿಯ ತಟದಲ್ಲಿ ಪೂರ್ಣ ಸ್ವರಾಜ್ಯದ ಘೋಷಣೆ ಅನ್ನುವಂಥದ್ದಾಗಿರುತ್ತೆ. ಹಾಗಾಗಿಯೇ ಈ ಐತಿಹಾಸಿಕ ದಿನವನ್ನೇ ನಾವು ಗಣತಂತ್ರ ದಿನವನ್ನಾಗಿ ಆಚರಿಸಬೇಕು ಅಂಥೇಳಿ 26 ಜನವರಿಯನ್ನು ಗಣರಾಜ್ಯೋತ್ಸವ ದಿನವನ್ನಾಗಿ ಸೆಲೆಕ್ಟ್ ಮಾಡಲಾಗುತ್ತೆ, ಹಾಗೆ ಆಚರಿಸಲಾಗುತ್ತೆ. ನವೆಂಬರ್ 26ರಂದೇ ನಮ್ಮ ಸಂವಿಧಾನ ರಚನೆ ಆಗಿದ್ದರೂ ಕೂಡ 26 ಜನವರಿಗೆ ಆ ಸಂವಿಧಾನವನ್ನು ಅಡಾಪ್ಟ್ ಎನಾಕ್ಟ್ ಮಾಡಿಕೊಳ್ಳಲಾಗುತ್ತೆ. ಭಾರತಕ್ಕೊಬ್ಬ ರಾಷ್ಟ್ರಪತಿ, ಜನರಿಂದಲೇ ಆಯ್ಕೆ ಆಗುವಂಥ ರಾಷ್ಟ್ರಪತಿಯ ಒಂದು ರಾಜ್ಯದ ವ್ಯವಸ್ಥೆ ನಿರ್ಮಾಣ ಆಗುತ್ತೆ. 1947ಕ್ಕೆ ಪೊಲಿಟಿಕಲ್ ಆದಂಥ ರೀತಿಯಲ್ಲಿ ಒಂದು ಫ್ರೀಡಮ್ ಡಾಕ್ಯುಮೆಂಟ್ ಸಿಕ್ಕಿರಬಹುದು. ಆದರೆ ವಾಸ್ತವಿಕವಾಗಿ 1950ರ ತನಕವೂ ಕೂಡ ಭಾರತ ಬ್ರಿಟಿಷರ ಒಂದು ಡೊಮಿನಿಯನ್ ಸ್ಟೇಟ್ ಆಗಿತ್ತು. ರಿಪಬ್ಲಿಕ್ ಅನ್ನುವಂಥ ಅರ್ಥ ಬಹಳ ಪ್ರಾಧಾನ್ಯಪೂರ್ಣವಾಗಿರ್ತಕ್ಕಂಥದ್ದು. ಮಾಡರ್ನ್ ಡೆಮೋಕ್ರಸೀಸಲ್ಲಿ ಬೇರೆ ಬೇರೆ ರೀತಿಯಾದಂಥ ಸೆಟಪ್ಗಳಿದೆ. ಅದರಲ್ಲೂ ವಿಶೇಷವಾಗಿ ಬ್ರಿಟನ್ನಲ್ಲಿರುವಂತೆ ಮೊನಾರ್ಕಿ ಇದ್ದರೆ, ಭಾರತದ ಸಂದರ್ಭದಲ್ಲಿ ಭಾರತದ ಸರ್ವೋಚ್ಚ ನಾಯಕ ಆತ ಜನರಿಂದಲೇ ಆಯ್ಕೆಯಾಗಿ ಹೋಗುವಂಥ ಒಂದು ಪ್ರಕ್ರಿಯೆ. ಗಣದ ಕೈಯಲ್ಲಿ ರಾಜ್ಯದ ವ್ಯವಸ್ಥೆ. ರಿಪಬ್ಲಿಕ್ ಅನ್ನುವಂಥದ್ದು ಹೆಡ್ ಆಫ್ ದಿ ಸ್ಟೇಟ್, ಜನರಿಂದ ಆಯ್ಕೆ ಆಗಿರುತ್ತಾರೆ. ಅಮೇರಿಕದ ಸಂದರ್ಭದಲ್ಲಿ ಡೈರೆಕ್ಟ್ ಡೆಮೋಕ್ರಸಿ ಅಂದರೆ ನೇರವಾಗಿ ಆಯ್ಕೆ ಆದರೆ, ಭಾರತದ ಸಂದರ್ಭದಲ್ಲಿ ಇಂಡೈರೆಕ್ಟ್ ಡೆಮೋಕ್ರಸಿ ಅಂದರೆ ಜನಸಾಮಾನ್ಯರು ತಾವು ಆರಿಸಿ ಕಳಿಸಿದಂಥ ಪ್ರತಿನಿಧಿಗಳ ಮೂಲಕ ರಾಷ್ಟ್ರಪತಿಗಳ ಆಯ್ಕೆ ಆಗುತ್ತದೆ. ಹೀಗೆ ಗಣರಾಜ್ಯ ಗಣತಂತ್ರ ವ್ಯವಸ್ಥೆ ಅನ್ನುವಂಥದ್ದು ನಮ್ಮ ದೇಶದಲ್ಲಿ ಜಾರಿಯಲ್ಲಿದೆ. ಗಣರಾಜ್ಯ ಅಂದ ತಕ್ಷಣವೇ ಮತ್ತೊಂದು ಸಂಗತಿ ಬಹಳ ಮುಖ್ಯವಾಗುತ್ತೆ. ಇಲ್ಲಿ ಯಾರಿಗೂ ಕೂಡ ಸ್ಪೆಷಲ್ ಸ್ಟೇಟಸ್ ಇಲ್ಲ. ಆಲ್ ಆರ್ ಈಕ್ವಲ್ ಬಿಫೋರ್ ಲಾ. ಪ್ರತಿಯೊಬ್ಬರಿಗೆ ಅಲ್ಲಿ ಯಾವುದೋ ಒಂದು ಸಪ್ರೇಟ್ ಆದಂಥ ಕ್ಲಾಸ್, ಪ್ರಿವಿಲೇಜ್ ಕ್ಲಾಸ್, ಇಲೈಟ್ ಕ್ಲಾಸ್, ಈ ರೀತಿಯ ಕ್ಲಾಸಸ್ಗಳು ಇರೋದಿಲ್ಲ. ಎಲ್ಲರೂ ಸಮಾನರು. ಹಾಗಾಗಿ ಗಣರಾಜ್ಯ ವ್ಯವಸ್ಥೆ ಅನ್ನುವಂಥದ್ದು ಬಹಳ ಪ್ರಾಧಾನ್ಯತೆಯನ್ನು ಪಡೆದುಕೊಳ್ಳುವಂಥ ಒಂದು ವ್ಯವಸ್ಥೆ. ಯಾಕಂದರೆ ಜನಸಾಮಾನ್ಯರ ಕೈಯಲ್ಲಿ ಅಧಿಕಾರ, ಜನರೇ ಆರಿಸಿದ ಪ್ರತಿನಿಧಿ ನಮ್ಮ ದೇಶವನ್ನು, ನಮ್ಮ ರಾಜ್ಯವನ್ನು ಮುನ್ನಡೆಸುವಂಥ ಒಂದು ವ್ಯವಸ್ಥೆ. ಗಣರಾಜ್ಯದ ಸಂದರ್ಭದಲ್ಲಿ ಒಂದು ಕಡೆ ರಿಪಬ್ಲಿಕ್, ಮತ್ತೊಂದು ಕಡೆ ಅದಕ್ಕೆ ಪೂರಕವಾಗಿ ನಿಲ್ಲುವಂಥದ್ದು ಡೆಮೊಕ್ರೆಟಿಕ್ ಸೆಟಪ್. ಭಾರತದಲ್ಲಿ ಪ್ರಜಾಪ್ರಭುತ್ವ ಅನ್ನುವಂಥದ್ದಿದೆ, ಅದಕ್ಕೆ ಪೂರಕವಾಗಿ ರಿಪಬ್ಲಿಕ್ ಅನ್ನುವಂಥ ಸೆಟಪ್ ಇದೆ. ಹೀಗೆ ಈ ರಿಪಬ್ಲಿಕ್ ಡೇ ಅನ್ನು 1950 ಕಾನ್ಸ್ಟಿಟ್ಯೂಷನನ್ನು ತೆಗೆದುಕೊಂಡ್ವಿ. ಮತ್ತು ಹೆಡ್ ಆಫ್ ದಿ ಸ್ಟೇಟ್ ಹೇಗಿರ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ನಾವು ಪ್ರಿಯಾಂಬಲನ್ನೇ ಓಪನ್ ಮಾಡಿ ನೋಡಿದ್ರೆ, ಮೂಲಭೂತವಾಗಿದ್ದಂಥ ಪ್ರಿಯಾಂಬಲ್, ವಿ ದ ಪೀಪಲ್ ಆಫ್ ಇಂಡಿಯಾ ಹ್ಯಾವಿಂಗ್ ಸಾಲಮ್ಲಿ ರಿಸಾಲ್ವ್ ಟು ಕಾನ್ಸ್ಟಿಟ್ಯೂಟ್ ಇಂಡಿಯಾ ಇಂಟು ಸಾವರಿನ್ ರಿಪಬ್ಲಿಕ್ ಡೆಮೊಕ್ರೆಟಿಕ್, ಈ ಪದಗಳಷ್ಟೇ ಬಹಳ ಮುಖ್ಯವಾಗಿರತಕ್ಕಂಥ ಸಂಗತಿ. ಸೋಷಲಿಸ್ಟ್ ಮತ್ತು ಸೆಕ್ಯುಲರ್ ಅನ್ನುವಂಥದ್ದು ಇಂದಿರಾ ಗಾಂಧಿಯವರು ತದನಂತರದಲ್ಲಿ ಸೇರಿಸಿಕೊಳ್ಳುವಂಥದ್ದು 42nd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟಿನ ಮೂಲಕ. ಆದರೆ ಅದಕ್ಕೂ ಮುನ್ನ ಇದ್ದದ್ದು ಈ 3 ಸಂಗತಿಗಳು. ನಾವು ಸಾವರಿನ್, ನಾವು ಒಂದು ಸಾರ್ವಭೌಮ, ಯಾರ ಅಡಿಯಾಳಲ್ಲ, ಡೊಮಿನಿಯನ್ ಸ್ಟೇಟಸಲ್ಲಿ ಕೊನೆ ಆಗುತ್ತೆ. ರಿಪಬ್ಲಿಕ್, ಜನರೇ ಆರಿಸ್ತಾರೆ ಹೆಡ್ ಆಫ್ ದಿ ಸ್ಟೇಟನ್ನು. ಡೆಮೊಕ್ರೆಟಿಕ್, ಪ್ರಜಾಪ್ರಭುತ್ವವಾದಂಥ ಮಾದರಿ ಪಾರ್ಲಿಮೆಂಟ್ರಿ ಸೆಟಪ್ ಇಲ್ಲಿರುತ್ತೆ. ಹೀಗೆ ಅದು ಹೋಗುತ್ತೆ. JLEF, ಜಸ್ಟಿಸ್, ಲಿಬರ್ಟಿ, ಈಕ್ವಾಲಿಟಿ, ಫ್ರೆಟರ್ನಿಟಿ, ಯುನಿಟಿ, ಇಂಟೆಗ್ರಿಟಿ, ಮತ್ತು ಅದನ್ನು ಇಂದಿರಾ ಗಾಂಧಿಯವರು ಸೇರಿಸ್ತಾರೆ. ಬಟ್ ಅದೇನೇ ಆಗಿರಲಿ, ಪ್ರಿಯಾಂಬಲ್ನಲ್ಲಿ ಇದು ಬಹಳ ಸ್ಪಷ್ಟವಾಗಿ ವ್ಯಕ್ತವಾಗಿದೆ. ಹೀಗೆ ನಾವು ರಿಪಬ್ಲಿಕ್ ಡೇ ಅನ್ನು ಆಚರಿಸಿಕೊಂಡು ಬರ್ತಾ ಇದ್ದೇವೆ. ಕಳೆದ 75 ವರ್ಷಗಳಲ್ಲಿ ರಿಪಬ್ಲಿಕ್ ಡೇ ಅನ್ನುವಂಥದ್ದು ಭಾರತದ ಒಂದು ಸಾಂಸ್ಕೃತಿಕ, ಸಾಮಾಜಿಕ
ಅಥವಾ ಇಡೀ ದೇಶದ ಒಂದು ಉತ್ಸವವಾಗಿ ನೆಲೆ ನಿಂತಿದೆ, ರಾಷ್ಟ್ರೀಯ ಉತ್ಸವ. ರಿಪಬ್ಲಿಕ್ ಡೇ ಅನ್ನುವಂಥದ್ದು ಯಾಕೆ ಮಹತ್ವಪೂರ್ಣ ಅಂತ ಹೇಳಿದರೆ, ಆ ಸಂದರ್ಭದಲ್ಲಿ ಒಂದು ಪ್ರತೀತಿಯನ್ನು ಫಾಲೋ ಮಾಡ್ಕೊಂಡು ಬಂದಿದ್ದೇವೆ. 26ನೇ ತಾರೀಕು ಇಡೀ ದೇಶದ ಒಂದು ಸಾಂಸ್ಕೃತಿಕ ಡಿಫೆನ್ಸ್ ಆಗಿರ್ಬೋದು, ಸ್ಟೇಟಿನ ಪವರ್ ಆಗಿರ್ಬೋದು, ಆರ್ಟ್ ಆ್ಯಂಡ್ ಕಲ್ಚರ್ ಆಗಿರ್ಬೋದು, ಸೊಸೈಟಿ ಆಗಿರ್ಬೋದು, ಭಾರತದ ಪವರನ್ನು ರೆಪ್ರೆಸೆಂಟ್ ಮಾಡುವಂಥ ಒಂದು ಪ್ರದರ್ಶನ ಇರುತ್ತೆ. ರಿಪಬ್ಲಿಕ್ ಡೇ ರ್ಯಾಲಿ ಅಂತ ಅದನ್ನು ಕರೀತೇವೆ. ಹಿಂದೆ ಅದು ರಾಜ್ಪಥ್ ಆಗಿತ್ತು ದೆಹಲಿಯಲ್ಲಿ, ಈಗ ಅದನ್ನು ಕರ್ತವ್ಯ ಪಥ್ ಮಾಡಲಾಗಿದೆ. ಆ ಕರ್ತವ್ಯ ಪಥ್ನಲ್ಲಿ ಬೇರೆ ಬೇರೆ ರಾಜ್ಯಗಳಿಂದ ಹೋಗುವ, ಬೇರೆ ಬೇರೆ ಇಲಾಖೆಗಳಿಂದ, ಬೇರೆ ಬೇರೆ ಮಿನಿಸ್ಟ್ರಿಯಿಂದ ಬರುವಂಥ ಟ್ಯಾಬ್ಲೋಗಳು ಬರುತ್ತೆ. 15 ಆಗಸ್ಟ್ ದಿನ ನಾವೆಲ್ಲ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸ್ತೇವೆ. ಆ ದಿನ ಕೆಂಪುಕೋಟೆಯಿಂದ ಪ್ರಧಾನಮಂತ್ರಿಗಳು ಧ್ವಜವನ್ನು ಹಾರಿಸ್ತಾರೆ. ಆದರೆ ರಿಪಬ್ಲಿಕ್ ಡೇ ದಿನ ರಾಷ್ಟ್ರಪತಿಗಳು ಧ್ವಜವನ್ನು ಹಾರಿಸ್ತಾರೆ ಮತ್ತು ರಾಷ್ಟ್ರಪತಿಗಳ ಸಮ್ಮುಖದಲ್ಲಿ ರಿಪಬ್ಲಿಕ್ ಡೇ ಪೆರೇಡ್ ಅನ್ನುವಂಥದ್ದು ವೈಭವೋಪೇತವಾಗಿ ನಡೆಯುತ್ತೆ. ಅದರ ಜೊತೆಗೆ ಒಂದು ಪ್ರತೀತಿ ಬೆಳೆದು ಬಂದಿರತಕ್ಕಂಥದ್ದು, ನಾವು ಪ್ರತಿ ವರ್ಷ ರಿಪಬ್ಲಿಕ್ ಡೇಗೆ ವಿದೇಶಗಳಿಂದ ಅತಿಥಿಗಳನ್ನು ಕರೀತೇವೆ. ಆ ಮೂಲಕ ಆ ದೇಶದ ಜೊತೆಗೆ ಬಾಂಧವ್ಯ ಬೆಸೆಯಲಿಕ್ಕೆ ಒಂದು ಕಾರಣ, ರಿಪಬ್ಲಿಕ್ ಡೇಯ ಮೂಲಕ ಭಾರತದ ವೈಭವವನ್ನು, ಭಾರತದ ಶ್ರೀಮಂತಿಕೆಯನ್ನು, ಭಾರತದ ಶ್ರೇಷ್ಠತೆಯನ್ನು, ಭಾರತದ ಶಕ್ತಿಯನ್ನು ತೋರ್ಪಡಿಸಬೇಕು. ಆ ಅತಿಥಿಗೂ ತೋರ್ಪಡಿಸುವಂಥದ್ದು, ಜಗತ್ತಿಗೂ ತೋರ್ಪಡಿಸುವಂಥದ್ದು. ಹಾಗಾಗಿ ಈ ರಿಪಬ್ಲಿಕ್ ಡೇ ಪೆರೇಡ್ ಅನ್ನುವಂಥದ್ದು ಅತ್ಯಂತ ಮಹತ್ವಪೂರ್ಣವಾಗಿದೆ. 26ನೇ ತಾರೀಕಿನಿಂದ ಪ್ರಾರಂಭವಾಗುವಂಥ ಈ ಉತ್ಸವ 29ನೇ ತಾರೀಕು 3 ದಿನಗಳ ನಂತರ ಬೀಟಿಂಗ್ ದಿ ರಿಟ್ರೀಟ್ ಅನ್ನುವಂಥ ಒಂದು ಬ್ಯಾಂಡ್ ಸೆಟ್ಟಿನ ಆ ಸಂಭ್ರಮಾಚರಣೆಯ ಶೋಕೇಸ್ನ ಮೂಲಕ ಅದು ಅಂತ್ಯಗೊಳ್ಳುತ್ತೆ. ಸರಿಸುಮಾರು 20ನೇ ತಾರೀಕಿನಿಂದಲೇ ರಿಪಬ್ಲಿಕ್ ಡೇಯ ಒಂದು ವಾತಾವರಣ ಡೆಲ್ಲಿಯಲ್ಲಿ ಅತ್ಯಂತ ಸುಂದರವಾಗಿ ರೂಪುಗೊಂಡಿರುತ್ತೆ. ಭಾರತದ ಸ್ಪ್ಲೆಂಡರನ್ನು ಪ್ರದರ್ಶನ ಮಾಡುವಂಥ ಒಂದು ವೇದಿಕೆ. ಆದರೆ ಕೆಲವೊಂದು ಸಂದರ್ಭದಲ್ಲಿ ಕೆಲವೊಂದು ರಾಜ್ಯಗಳು ಒಂದು ವಿವಾದವನ್ನು ಎಬ್ಬಿಸುವಂಥ ಕೆಲಸ ಮಾಡುತ್ತೆ. ಅದು ವಿಶೇಷವಾಗಿ ರಿಪಬ್ಲಿಕ್ ಡೇ ಸಂದರ್ಭದಲ್ಲಿ. ಕರ್ನಾಟಕ ರಾಜ್ಯ ಕೂಡ ಇಂಥದ್ದೇ ಒಂದು ಕ್ಷುಲ್ಲಕವಾದಂಥ ರಾಜಕಾರಣವನ್ನು ಈ ಸಂದರ್ಭದಲ್ಲಿ ಮಾಡಿದೆ. ಅದೇನು ಅಂತ ಹೇಳಿದರೆ, ಪ್ರತಿ ವರ್ಷ ರಿಪಬ್ಲಿಕ್ ಡೇಗೆ ಸುಮಾರು 16 ರಾಜ್ಯಗಳ ಒಂದು ಪೆರೇಡನ್ನು ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿರುತ್ತೆ ನಿಗದಿತವಾದಂಥ ಟೈಮ್ ಫ್ರೇಮ್ನಲ್ಲಿ. 16 ರಾಜ್ಯಗಳು ಅಂದರೆ ಯೂನಿಯನ್ ಟೆರಿಟರಿ ಮತ್ತು ರಾಜ್ಯಗಳಿಂದ ಒಟ್ಟು 16. ಇದೊಂದು ವ್ಯವಸ್ಥೆ ಸಾಗಿಕೊಂಡು ಬಂದಿರತಕ್ಕಂಥದ್ದು ಅನೇಕ ವರ್ಷಗಳಿಂದ. 75ನೇ ಗಣತಂತ್ರ ದಿವಸವೂ ಕೂಡ ಇದಕ್ಕಿಂತ ಹೊರತಾಗಿಲ್ಲ. 16 ರಾಜ್ಯಗಳು ರೆಪ್ರೆಸೆಂಟ್ ಮಾಡಬೇಕು ಅಂದಾಗ ಭಾರತದಲ್ಲಿರಬಹುದಾದಂಥ 29-30 ಬ್ರಾಡ್ಲಿ, ಈ ಇನ್ಕ್ಲೂಡಿಂಗ್ ಯೂನಿಯನ್ ಟೆರಿಟರೀಸು, ಎಲ್ರಿಗೂ ಅವಕಾಶ ಸಿಗೋದಿಲ್ಲ. ಅದು ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದು. ಆದರೆ ಈ ಬಾರಿ ಕರ್ನಾಟಕ ರಾಜ್ಯ ಸರ್ಕಾರ ಹೇಳ್ತಾ ಇದೆ, ನಾವು 7 ಬಾರಿ ರೆಕಮೆಂಡೇಷನನ್ನು ಕಳಿಸ್ಕೊಟ್ಟಿದ್ವಿ. ಪ್ರಿಪ್ರೇಷನ್ ಸರಿ ಇಲ್ಲದೇ ಇದ್ದರೆ, ನಾವು ಮಾಡುವಂಥ ಶೋಕೇಸ್ ಸರಿ ಇಲ್ಲದೇ ಇದ್ದರೆ, ಅಥವಾ ಗುಣಮಟ್ಟದಲ್ಲಿ ಕೊರತೆ ಇದ್ದರೆ ಸಿಗೋದಿಲ್ಲ. ರಾಜ್ಯ ಸರ್ಕಾರದಿಂದ 7 ಬಾರಿ ನಾವು ಕಳಿಸಿದ್ದೇವೆ, ಆದರೆ ಕರ್ನಾಟಕದ ಟ್ಯಾಬ್ಲೋವನ್ನು ಈ ಬಾರಿ ರಿಜೆಕ್ಟ್ ಮಾಡಿದ್ದಾರೆ ಅಂತ. ಕೇವಲ ಕರ್ನಾಟಕದ್ದು ಮಾತ್ರ ಅಲ್ಲ, ದೆಹಲಿ, ವೆಸ್ಟ್ ಬೆಂಗಾಲ್, ಪಂಜಾಬ್, ಈ 4 ರಾಜ್ಯಗಳು ಸೇರಿಕೊಂಡು ನಮ್ಮ ಟ್ಯಾಬ್ಲೋವನ್ನು ರಿಜೆಕ್ಟ್ ಮಾಡಿಬಿಟ್ಟಿದ್ದಾರೆ, ಇದರ ಹಿಂದೆ ಪಾಲಿಟಿಕ್ಸ್ ಇದೆ, ಹಾಗೆ ಹೀಗೆ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ. ವಾಸ್ತವದಲ್ಲಿ ರಿಪಬ್ಲಿಕ್ ಡೇ ಪೆರೇಡ್ಗೆ ಒಂದು 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 ಕಸ್ಟಮ್ ಇದೆ. ಆ ಸೆಲೆಕ್ಷನ್ ಕಮಿಟಿ ಅನ್ನುವಂಥದ್ದು ಪದ್ಮ ಅವಾರ್ಡ್ಸ್ಗಳನ್ನು ಪಡೆದುಕೊಂಡಿರ್ತಕ್ಕಂಥ ವ್ಯಕ್ತಿಗಳಿಂದ ಸೆಲೆಕ್ಟ್ ಆಗಿರುತ್ತೆ. ಅಲ್ಲಿ ಮಿನಿಸ್ಟ್ರಿಗಳ ಇಂಟರ್ಫಿಯರೆನ್ಸ್ ಇರೋದಿಲ್ಲ, ಅಲ್ಲಿ ಸೆಕ್ರೆಟ್ರಿಗಳ IAS ಆಫೀಸರ್ಸ್ ಆಗಿರ್ಬೋದು, ಅಧಿಕಾರಿಗಳ ಇಂಟರ್ಫಿಯರೆನ್ಸ್ ಇರೋದಿಲ್ಲ. ಭಾಳ ನ್ಯೂಟ್ರಲ್ ಆಗಿ ನಡೆಯುತ್ತೆ. ರಾಜ್ಯ ಸರ್ಕಾರದಿಂದ ಕಳಿಸುವಂಥ ಸಂದರ್ಭದಲ್ಲಿ ಒಂದು ಕ್ವಾಲಿಟಿಯನ್ನು ಮೇಂಟೈನ್ ಮಾಡೋದ ಹೊರತು ಅವುಗಳು ರಿಜೆಕ್ಟ್ ಆಗುವಂಥ ಸಂಭಾವ್ಯತೆ ಇರುತ್ತೆ. ಸಹಜವಾಗಿ 16 ಅಷ್ಟೇ ಸೆಲೆಕ್ಟ್ ಮಾಡಲಿಕ್ಕೆ ಅವಕಾಶ ಇದ್ದಾಗ ಕೆಲವೊಂದು ಹೊರಗಡೆ ಉಳಿದುಕೊಳ್ಳಬೇಕಾದಂಥ ಅನಿವಾರ್ಯತೆ ಬರುತ್ತೆ. ಈ 4 ರಾಜ್ಯಗಳು ನಮ್ಮನ್ನು ಆಚೆ ಇಟ್ಟಿವೆ, ಹಾಗೆ ಮಾಡಿವೆ, ಹೀಗೆ ಮಾಡಿವೆ ಅಂತ ಹೇಳ್ತಾ ಇದೆ. ಆದರೆ ತಾವು ಏನು ಕ್ವಾಲಿಟೇಟಿವ್ ಆಗಿ ಪ್ರೊಡ್ಯೂಸ್ ಮಾಡಿದ್ವಿ ಅನ್ನೋದನ್ನು ಹೇಳುವಂಥ ಪ್ರಯತ್ನ ಮಾಡ್ತಾ ಇಲ್ಲ. ಅದೇನೇ ಇರಲಿ, 16 ರಾಜ್ಯಗಳು ಭಾರತದ ರಿಪಬ್ಲಿಕ್ ಡೇ ಪೆರೇಡ್ನಲ್ಲಿ ತೋರಿಸುವಾಗ ಬೆಸ್ಟ್ ಆಫ್ ಬೆಸ್ಟನ್ನೇ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅಂಥದ್ದೇ ಆದಂಥ ಒಂದು ಪ್ರತೀತಿಯನ್ನು ಫಾಲೋ ಮಾಡಿರ್ತಾರೆ. ಆದರೆ ಕೆಲವೊಂದು ಸಂದರ್ಭದಲ್ಲಿ ಕಳೆದ 70-75 ವರ್ಷಗಳಲ್ಲಿ ಈ ಒಂದು ಆರೋಪ ಮತ್ತೆ ಬರ್ತಾ ಇದೆ. ಯಾವುದೋ ಒಂದು ರಾಜ್ಯ ಸರ್ಕಾರ ತನ್ನ ಸೆಲೆಕ್ಟ್ ಆದಂಥ ಸಂದರ್ಭದಲ್ಲಿ ಇಲ್ಲಿ ಒಂದು ರಾಜಕೀಯ ಇದೆ, ನಮ್ಮನ್ನು ತಡೆಯುವಂಥ ಕೆಲಸ ಮಾಡಿದೆ, ಹಾಗೆ ಹೀಗೆ ಅಂತ. ಇದಕ್ಕೊಂದು ಶಾಶ್ವತವಾಗಿ ಪರಿಹಾರ ಆಗಬೇಕು, ಫುಲ್ ಸ್ಟಾಪ್ ಆಗಬೇಕು ಅಂಥೇಳಿ ಡಿಫೆನ್ಸ್ ಮಿನಿಸ್ಟ್ರು ಒಂದು ಹೊಸ ಫ್ರೇಮ್ವರ್ಕನ್ನು ರೆಡಿ ಮಾಡಿದೆ. ಆ ಮೂಲಕ ಇನ್ನು ಮುಂದೆ 3 ವರ್ಷಗಳ ಕಾಲ ಒಂದು ರೊಟೇಷನಲ್ ಬೇಸಿಸ್ನಲ್ಲಿ ಒಂದು ಅಗ್ರಿಮೆಂಟ್ ರೀತಿಯಲ್ಲಿ ನಡೆಯುತ್ತೆ. ಮೊದಲ ವರ್ಷ ಕೆಲವು ರಾಜ್ಯಗಳು, ನಂತರದ ವರ್ಷ ಕೆಲವು ರಾಜ್ಯಗಳು, ನಂತರದ ವರ್ಷ ಕೆಲವು ರಾಜ್ಯಗಳು, ಕೇಂದ್ರಾಡಳಿತ ಪ್ರದೇಶಗಳು, ಹೀಗೆ 3 ವರ್ಷ ರೊಟೇಷನಲ್ ಬೇಸಿಸ್ನಲ್ಲಿ ನಿಮಗೆ ಅವಕಾಶವನ್ನು ಕೊಡಿಸುವಂಥ ಪ್ರಯತ್ನ. ಅಂಥ ಒಂದು ಪ್ರತೀತಿ ಅಥವಾ ಒಂದು ಪ್ರಯತ್ನಕ್ಕೆ ಡಿಫೆನ್ಸ್ ಮಿನಿಸ್ಟರ್ ಕೈ ಹಾಕಿದೆ. ಈಗಾಗಲೇ 28 ರಾಜ್ಯಗಳು, ಯೂನಿಯನ್ ಟೆರಿಟರಿಗಳು ಇದಕ್ಕೆ ಸಹಮತವನ್ನು ವ್ಯಕ್ತಪಡಿಸಿವೆ, ಇನ್ಕ್ಲೂಡಿಂಗ್ ಕರ್ನಾಟಕ. ಅದೇನು ಹೇಳುತ್ತೆ, ರೊಟೇಷನಲ್ ಬೇಸಿಸಲ್ಲಿ ಒಂದಾಗುತ್ತೆ ಮತ್ತು
ನಾವು 30 ಏಜೆನ್ಸೀಸ್ಗಳನ್ನು ಕೊಡ್ತೀವಿ, ನೀವು ಹೇಗೆ ಬೇಕೋ ಹಾಗೆ ಮಾಡ್ಕೊಳ್ಳುವಂಥದ್ದಲ್ಲ. ಈ ಮೂಲಕ ಫ್ಯಾಬ್ರಿಕೇಷನ್ಗಳನ್ನು, ಬೇಕಾದಂಥ ಡಿಸೈನ್ಸ್ಗಳನ್ನು ನೀವು ಕೊಟ್ಟರೆ ಆ 30 ಏಜೆನ್ಸೀಸ್ಗಳು ಮಾಡಿಕೊಡುತ್ತೆ. ಈ ವರ್ಷ 16ರಲ್ಲಿ ಈ ರಾಜ್ಯಗಳೇ ಇರುತ್ತೆ, ಇಲ್ಲಿನ ಟ್ಯಾಬ್ಲೆಟ್ಸ್ಗಳೇ ಇರುತ್ತೆ ಅಂತ ಸ್ಪೆಸಿಫಿಕ್ ಆಗಿದ್ದಂಥ ಸಂದರ್ಭದಲ್ಲಿ ಅಲ್ಲಿ ವಿವಾದ ಆಗುವಂಥ ಸಾಧ್ಯತೆಯೇ ಇರೋದಿಲ್ಲ. ನೀವು ಬಂದು ಟೀಕೆ ಮಾಡಲಿಕ್ಕೆ ಅವಕಾಶನೇ ಇರೋದಿಲ್ಲ. ಯಾಕಂದರೆ ನಿಮಗೆ ಸ್ಪಷ್ಟವಾಗಿದೆ, ಈ ವರ್ಷ ಮಾತ್ರ ನಿಮಗೆ ಸಿಗುತ್ತೆ, ಮುಂದಿನ ವರ್ಷ ಸಿಗಲ್ಲ, ಮುಂದಿನ ವರ್ಷ ಮುಂದಿನ ರಾಜ್ಯಕ್ಕೆ ಅಂತ. ಆ ಮೂಲಕ ಒಂದು ಕಡೆಯಲ್ಲಿ ಎಲ್ಲ ರಾಜ್ಯಕ್ಕೂ ರೆಪ್ರೆಸೆಂಟೇಷನ್ ಕೊಡಿಸುವ, ಎಲ್ಲ ರಾಜ್ಯದಲ್ಲಿಯೂ ಒಂದು ಯುನಿಕ್ನೆಸ್ ಇದೆ, ಒಂದು ಶ್ರೀಮಂತಿಕೆ ಇದೆ, ಡೈವರ್ಸಿಟಿ ಇದೆ, ಗ್ರೇಟ್ನೆಸ್ ಇದೆ, ರಿಚ್ನೆಸ್ ಇದೆ. ಅದನ್ನು ಶೋಕೇಸ್ ಮಾಡಲಿಕ್ಕೆ ಅವಕಾಶ ಕೊಡಬೇಕು, ಸಿಗಬೇಕು ಅಂಥ ಒಂದು ಪ್ರಯತ್ನ ಇಂಥ ಒಂದು ಫ್ರೇಮ್ವರ್ಕ್ ಮೂಲಕ ಸಾಧ್ಯವಾಗಲಿಕ್ಕಿದೆ. ಮತ್ತು ಯಾವುದೇ ರೀತಿಯಾದಂಥ ರಾಜಕಾರಣ ಸುಳಿಯಲ್ಲ ಅಂತ ಹೇಳಿದ್ರು ಇಂಥ ಆರೋಪಗಳು ಬರ್ತಾ ಇರುವಂಥ ಕಾರಣದಿಂದ ಇಂಥ ಒಂದು ಫ್ರೇಮ್ವರ್ಕ್ ಮಾಡಿಕೊಡೋದ್ರಿಂದ ಎಲ್ರಿಗೂ ಕೂಡ ಒಂದು ಸಮಾನವಾದಂಥ ಅವಕಾಶವನ್ನು ಕಲ್ಪಿಸಿದಂತಾಗುತ್ತೆ. ಗಣರಾಜ್ಯ ದಿವಸ ಅನ್ನುವಂಥದ್ದು ಭಾರತೀಯರೆಲ್ಲರೂ ಕೂಡ ಹೆಮ್ಮೆ ಪಡುವಂಥ ಮತ್ತು ರಿಪಬ್ಲಿಕ್ ಡೇಯ ಮೂಲಕ, ರಿಪಬ್ಲಿಕ್ ಡೇ ಪೆರೇಡನ್ನು ಆಸ್ವಾದಿಸುವ ಮೂಲಕ, ಯಾರಿಗೆಲ್ಲ ಡೆಲ್ಲಿಯಲ್ಲಿ ಆಗೋದಿಲ್ಲ, ಟೆಲಿವಿಷನ್ ಮುಂದೆ ಕೂತ್ಕೊಂಡು ಆ ರಾಜ್ಯಗಳ ಬೇರೆ ಬೇರೆ ರೀತಿಯಾದಂಥ ಒಂದು ಡೈವರ್ಸಿಟಿ, ಯುನಿಟಿ ಆ್ಯಂಡ್ ಡೈವರ್ಸಿಟಿ ಟ್ರೂ ಸೆನ್ಸ್ನಲ್ಲಿ ಅರ್ಥ ಮಾಡಿಕೊಳ್ಳುವಂಥದ್ದು. ಮತ್ತು 75ನೇ ಗಣತಂತ್ರ ದಿವಸಕ್ಕೆ ಈ ಬಾರಿ ಫ್ರಾನ್ಸ್ನ ರಾಷ್ಟ್ರಪತಿ ಇಮ್ಯಾನ್ಯುಯಲ್ ಮ್ಯಾಕ್ರೋನ್ ಬಂದಿದ್ದಾರೆ. ಈ ಬಾರಿಯ ಥೀಮ್ ಅನ್ನುವಂಥದ್ದು ವಿಕಸಿತ ಭಾರತ ಮತ್ತು ಭಾರತದ ಪಾರ್ಲಿಮೆಂಟ್ರಿ ಸೆಟಪ್ ಅನ್ನುವಂಥದ್ದು. ಭಾರತದ ಅನೇಕ ಇಂಡಿಜಿನಿಯಸ್ ಮೇಡ್ ಇನ್ ಇಂಡಿಯಾ ಆಗಿರ್ಬೋದು, ಈ ಸ್ವದೇಶಿ ನಿರ್ಮಿತ ಅನೇಕ ಡಿಫೆನ್ಸ್ ಪ್ರಾಡಕ್ಟ್ಗಳಾಗಿರ್ಬೋದು, ಬೇರೆ ಬೇರೆ ಆ ಡಿಫೆನ್ಸಿನ ಇಕ್ವಿಪ್ಮೆಂಟ್ಸ್ ಆಗಿರ್ಬೋದು, ಇವುಗಳ ಶೋಕೇಸ್ ಅನ್ನುವಂಥದ್ದು ಇರುತ್ತೆ. ಬಾನಂಗಳದಲ್ಲಿ ತೇಜಸ್ ಆಗಿರ್ಬೋದು ಅಥವಾ ಇನ್ನಿತರ ರಾಫೆಲ್ ಆಗಿರ್ಬೋದು. ಬಹುಶಃ ಈ ವರ್ಷ ಫ್ರಾನ್ಸ್ನಿಂದ ಬರ್ತಾ ಇರ್ತಕ್ಕಂಥ ಕಾರಣ ರಾಫೆಲ್ ತೇಜಸ್ 2ರ ಹಾರಾಟ ನಡೀಲಿಕ್ಕಿರ್ಬೋದು. ಅದೊಂದು ಸುಂದರವಾದಂಥ ದೃಶ್ಯಕಾವ್ಯ. ಆ ನಂತರದಲ್ಲಿ ಅನೇಕ ವಿಮೆನ್ ರೆಜಿಮೆಂಟ್ಗಳು, ಅದು ಡೆಲ್ಲಿ ಪೊಲೀಸ್ ಇರ್ಬೋದು ಅಥವಾ ಬೇರೆ ಬೇರೆ ಆರ್ಮಿ, ನೇವಿ, ಈ ಸಂದರ್ಭದಲ್ಲಿ ಒಂದಷ್ಟು ಸ್ಪೆಸಿಫಿಕ್ ಆದಂಥ ಬರೀ ವಿಮೆನ್ ರೆಜಿಮೆಂಟ್ಸ್ಗಳೇ ಈ ಬಾರಿ ತಮ್ಮ ಮಾರ್ಚ್ ಫಾಸ್ಟನ್ನು ಮಾಡಲಿಕ್ಕಿದೆ. ಆ ಮೂಲಕ ನಾರೀತು ನಾರಾಯಣಿ ಅನ್ನುವಂಥದ್ದಾಗಿರ್ಬೋದು, ಬೇಟಿ ಬಚಾವ್ ಬೇಟಿ ಪಡಾವ್ ಆಗಿರ್ಬೋದು, ಅಥವಾ ಸ್ತ್ರೀ ಶಕ್ತಿಯ ಅನಾವರಣವನ್ನು ಮಾಡುವಂಥ ಒಂದು ಸುಸಜ್ಜಿತವಾದಂಥ ವೇದಿಕೆ ಈ ರಿಪಬ್ಲಿಕ್ ಡೇ ಪೆರೇಡ್ ಆಗಲಿದೆ. ದೆಹಲಿಯಲ್ಲಿ ನಡೆಯುವಂಥ ಕರ್ತವ್ಯ ಪಥದ ಮೂಲಕ ಸಾಗುವಂಥದ್ದು, ಅದು ಎಲ್ಲೋ ಒಂದು ಕಡೆ ನಮ್ಮೆಲ್ಲರ ಎದೆಯಲ್ಲಿ ರಾಷ್ಟ್ರೀಯತೆಯ ಒಂದು ಕಂಪನವನ್ನು ಮೂಡಿಸುವ, ಝಲ್ ಅನ್ನಿಸುವಂಥ ರೀತಿಯಲ್ಲಿ, ರಾಷ್ಟ್ರ ಪ್ರೇಮದ ಭಕ್ತಿಯನ್ನು ಉಕ್ಕಿಸುವಂಥ ರೀತಿಯಲ್ಲಿ ಅಂಥ ಒಂದು ವ್ಯವಸ್ಥೆ ನಿರ್ಮಾಣ ಆಗಿರ್ತಕ್ಕಂಥದ್ದು. ಪ್ರತಿಯೊಂದು ಪೆರೇಡ್ ಕೂಡ ಪ್ರತಿಯೊಂದು ಭಾರತದ ಶ್ರೀಮಂತಿಕೆ ಮಾತ್ರ ಅಲ್ಲ, ಭಾರತದ ಒಂದು ರೀತಿಯ ದಿಗ್ವಿಜಯದ ಸಂಕೇತವಾಗಿ, ಭಾರತ ನಡೆದು ಬಂದ ಹಾದಿ ಮತ್ತು ಸಾಗುವ ಒಂದು ಭವಿಷ್ಯತ್ತಿನ ಮಾನದಂಡವಾಗಿ ಆ ಒಂದು ಸಂಭ್ರಮಾಚರಣೆ ಮತ್ತು ಮಾರ್ಚ್ ಫಾಸ್ಟನ್ನು, ಆ ಟ್ಯಾಬ್ಲೋವನ್ನು, ಆ ರಿಪಬ್ಲಿಕ್ ಡೇ ಪೆರೇಡನ್ನು ನೋಡಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಕ್ಷುಲ್ಲಕ ರಾಜಕಾರಣ ಒಂದು ಕಡೆಗೆ, ಈ ಸಂದರ್ಭದಲ್ಲಿ ಅದು ಅನುಪಯುಕ್ತ ಮತ್ತು ಅಂಥದ್ದು ಮುಂದೆಯೂ ಕೂಡ ನಡಿಬಾರ್ದು. ಅದಕ್ಕೊಂದು ಫ್ರೇಮ್ವರ್ಕ್ ಅನ್ನುವಂಥದ್ದು ರಚನೆ ಆಗಿದೆ. ಅದೇ ಹೊತ್ತಿಗೆ ಭಾರತೀಯರೆಲ್ಲರೂ ಕೂಡ ಒಂದು ರೀತಿಯ ಡೊಮಿನಿಯನ್ ಸ್ಟೇಟಸ್ಸಿಂದ ಪೂರ್ಣ ಪ್ರಮಾಣದ ಫ್ರೀಡಮ್ಗೆ ಕಾಲಿಟ್ಟಂಥ ರಿಪಬ್ಲಿಕ್ ಡೇ ಅನ್ನುವಂಥದ್ದು ಭಾರತೀಯರೆಲ್ಲರಿಗೂ ಕೂಡ ಹೆಮ್ಮೆಯ ಒಂದು ಆಚರಣೆ, ಸಂಭ್ರಮದ ದಿನ. ಮತ್ತೊಮ್ಮೆ ಪ್ರತಿಯೊಬ್ಬರಿಗೂ ಕೂಡ 75ನೇ ಗಣತಂತ್ರ ದಿವಸದ ಶುಭಾಶಯಗಳು. ನಮಸ್ಕಾರ. ಜೈ ಹಿಂದ್.